ಇಡೀ ದೇಶವನ್ನೇ ಬರೀ ಒಂದು ನೈಟಲ್ಲಿ ನಾನು ಸರ್ವನಾಶ ಮಾಡಬಲ್ಲೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದು ಈಸ್ಟರ್ನ ಮುಗಿಸ್ಕೊಂಡು ಅಮೆರಿಕದ ಜೆಟ್ ಮೇಲೆ ಇರಾನ್ ದಾಳಿ ಮಾಡಿದ ನಂತರ, ಸಕ್ಸಸ್ಫುಲಿ ಹಿಟ್ ಮಾಡಿದ ನಂತರ ಅಮೆರಿಕನ್ ಪೈಲಟ್ಸ್ಗಳು ಅವರ ಸೀಟ್ನ ಎಜೆಕ್ಟ್ ಮಾಡಿಕೊಂಡು ಇರಾನ್ ಲ್ಯಾಂಡಲ್ಲಿ ಲ್ಯಾಂಡ್ ಆಗಿರ್ತಾರೆ. ಸೊ ಇವಾಗ ಇರಾನ್ ಲ್ಯಾಂಡಲ್ಲಿ ಲ್ಯಾಂಡ್ ಆಗಿರುವಂಥ ಅಮೆರಿಕನ್ ಪೈಲಟ್ಸ್ಗಳನ್ನ ಅಮೆರಿಕ ರೆಸ್ಕ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಅಕಸ್ಮಾತ್ ಏನಾದರೂ ಇರಾನ್ ಅವರು ಇವ್ರನ್ನ ಕ್ಯಾಪ್ಚರ್ ಮಾಡಿ ಬೇರೆ ಎಷ್ಟೋ ವಿಷಯಗಳನ್ನ ಡಿಮ್ಯಾಂಡ್ ಮಾಡ್ಬೋದು. ಅದೇ ಕಾರಣಕ್ಕೆ ಈ ಒಂದು ಮಿಷನ್ನ ಟಾರ್ಗೆಟ್ ಮಾಡಿಕೊಂಡು ಫಸ್ಟ್ ಡೇನಲ್ಲೇ ಒಬ್ರನ್ನ ಫ್ರಂಟ್ ಸೀಟಲ್ಲಿ ಕೂರ್ತಾರಲ್ಲ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ. ಸಂಡೇ ದಿನ ಬಂದು ಹಿಂದೆ ಕೂತಿರ್ತಾರಲ್ಲ ಪೈಲಟ್ 2 ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ. ರೆಸ್ಕ್ಯೂ ಮಾಡೋದು ಅಷ್ಟು ಸುಲಭ ಆಗಿರೋದಿಲ್ಲ. ಅವರು ಸಿಕ್ಕಾಬಡೆ ಅಂದ್ರೆ ಲೈಕ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಆಗಿರುತ್ತೆ. ಬಿಕಾಸ್ ಇವಾಗ ನಡೀತಿರುವಂಥ ವಾರ್ ಸಿಚುಯೇಷನ್ ಅಲ್ಲಿ ಅಮೆರಿಕನ್ ಮಿಲಿಟರಿ ಅಲ್ಲಿ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ ನೋಡಿ. ಇಟ್ ಇಸ್ ನಥಿಂಗ್ ಲೈಕ್ ಅ ಮೂವಿ. ಇವಾಗ ಡೊನಾಲ್ಡ್ ಟ್ರಂಪ್ ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು, ನೇಟೋ ಇಂದ ಅವ್ರು ಎಕ್ಸಿಟ್ ಆಗ್ತಾರಾ ಅಂಡ್ ಡೊನಾಲ್ಡ್ ಟ್ರಂಪ್ ಹೇಳ್ತಿರುವಂಥ ಯೂಸ್ ಮಾಡ್ತಿರುವಂಥ ಪದಗಳು ಅಂಡ್ ಅವರಿಗೆ ಎಷ್ಟು ಅಗ್ರೆಸಿವ್ ಆಗಿ ಇರಾನ್ನ ದಾಳಿ ಮಾಡಿ ಅವ್ರನ್ನ ಸರ್ವನಾಶ ಮಾಡಬೇಕು ಅಂತ ಇದೆ, ಈ ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಇರಾನ್ ವರ್ಸಸ್ ಇಸ್ರೇಲ್ ಆ್ಯಂಡ್ US ವಾರ್. ಒಂದು ದೇಶದ ಪ್ರೆಸಿಡೆಂಟ್ ಆಗಿ ಎಫ್ ವರ್ಡ್ಗಳನ್ನೆಲ್ಲ ಯೂಸ್ ಮಾಡೋದು, ನಿಮ್ಮನ್ನು ಮುಗಿಸ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಯೂಸ್ ಮಾಡೋವಂಥದ್ದು ಎಷ್ಟು ಇವಾಗ ನೋಡಿ ಬೇರೆ ಯಾವುದೇ ದೇಶಗಳು ಅಮೇರಿಕದ ಎಗೇನ್ಸ್ಟ್ ಆಗಿ ನೀನು ಮಾಡಿರೋದು ತಪ್ಪು ಅಂತ ಕೂಡ ಹೇಳ್ತಿಲ್ಲ. ಮೊನ್ನೆ ಡೊನಾಲ್ಡ್ ಟ್ರಂಪ್ ಏನಂತ ಟ್ವೀಟ್ ಮಾಡಿದ್ದಾರೆ, ಟ್ಯೂಸ್ಡೇ ವಿಲ್ ಬಿ ಪವರ್ ಪ್ಲಾಂಟ್ ಡೇ ಆ್ಯಂಡ್ ಬ್ರಿಡ್ಜ್ ಡೇ ಆಲ್ ವ್ರಾಪ್ಡ್ ಅಪ್ ಇನ್ ಒನ್ ಇನ್ ಇರಾನ್. ಅಂದರೆ ಟ್ಯೂಸ್ಡೇ ಎಕ್ಸಾಕ್ಟ್ಲಿ ನೈಟು ಪವರ್ ಪ್ಲಾಂಟು ಇರೋದಿಲ್ಲ ಆ್ಯಂಡ್ ಬ್ರಿಡ್ಜ್ಗಳು ಇರೋದಿಲ್ಲ. ಬ್ರಿಡ್ಜ್ ಇಲ್ಲ ಅಂದರೆ ಒಂದು ಪಕ್ಷ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ಬೋದು, ಆದರೆ ಪವರ್ ಪ್ಲಾಂಟ್ ಇಲ್ಲ ಅಂದರೆ ಹೋಲ್ ಕಂಟ್ರಿ ವಿಲ್ ಸಫರ್. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಕಸ್ಮಾತ್ ಕರೆಂಟೇ ಬರ್ತಿಲ್ಲ ನಿಮ್ಮ ಮನೆಯಲ್ಲಿ ಫಾರ್ ಅಬೌಟ್ 48 hours ಅಂದರೆ ನೀವು ಇಟ್ಟಿರುವಂಥ UPS ಬ್ಯಾಕಪ್ ಆಗ್ಬೋದು, ಬ್ಯಾಟ್ರಿ ಬ್ಯಾಕಪ್ ಆಗ್ಬೋದು, ಎಲ್ಲ ಮುಗ್ದೋಗ್ಬಿಡುತ್ತೆ. ಅದನ್ನು ಬಿಡ್ರಿ, ಹಾಸ್ಪಿಟಲ್ಗಳಲ್ಲಿ ಎಮರ್ಜೆನ್ಸಿ ಸಿಸ್ಟಮ್ ಇರುತ್ತೆ. ಆ ಎಮರ್ಜೆನ್ಸಿ ಸಿಸ್ಟಮಲ್ಲಿ ಏನಾದರೂ ಆಪರೇಷನ್ ಥಿಯೇಟ್ರಲ್ಲಿ ಪವರ್ ಇಲ್ಲ ಅಂದರೆ ಆಪರೇಷನ್ ಹೇಗೆ ನಡೆಯುತ್ತೆ? ಯೂಶಲಿ ಈ ವಾರ್ಗಳಲ್ಲಿ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಅದೇನಂದರೆ ನೀವು ವಾರ್ ಮಾಡೋದಾದ್ರೆ ಈ ಮಿಲಿಟರಿ ಬೇಸ್ ಎಲ್ಲಿದೆ, ಏರ್ಫೋರ್ಸ್ ಬೇಸ್ ಎಲ್ಲಿದೆ ಆ್ಯಂಡ್ ಇಲ್ಲಿ ಪವರ್ಫುಲ್ ಪೀಪಲ್ಗಳು ಯಾರಿದ್ದಾರೆ ಅವ್ರಗಳ ಮೇಲೆ ಮಾತ್ರ ದಾಳಿನ ಮಾಡಬೇಕು. ಈ ಕಾಮನ್ ಪೀಪಲ್ಗಳ ಮೇಲೆ ದಾಳಿ ಮಾಡೋ ಹಾಗಿಲ್ಲ. ಅಂಡ್ ಆಲ್ಸೋ ಕಾಮನ್ ಪೀಪಲ್ಗಳಿಗೆ ಅಫೆಕ್ಟ್ ಆಗುವಂಥ ಜಾಗಗಳ ಮೇಲೂ ಕೂಡ ದಾಳಿ ಮಾಡುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿನಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಟ್ ಅಮೆರಿಕ ಅದನ್ನೆಲ್ಲ ಮೀರಿ ಹೋಗ್ತಿದೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ದೇರ್ ವಿಲ್ ಬಿ ನಥಿಂಗ್ ಲೈಕ್ ಇಟ್. ಅಂದ್ರೆ ಈ ತರ ಯುದ್ಧವನ್ನ ನೀವು ನೋಡಿರೋಕೆ ಸಾಧ್ಯನೇ ಇಲ್ಲ. ಓಪನ್ ದ ಎಫ್ ಸ್ಟ್ರೈಟ್ ಯು ಕ್ರೇಜಿ ಬಾ. ಏನಿದು, ಒಬ್ಬ ಪ್ರೆಸಿಡೆಂಟ್ ಆಗಿ ಈ ಥರ ಪದಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಯು ವಿಲ್ ಬಿ ಲಿವಿಂಗ್ ಇನ್ ಹೆಲ್, ಜಸ್ಟ್ ವಾಚ್. ಅಕಸ್ಮಾತ್ ನೀವೇನಾದರೂ ಸ್ಟ್ರೈಟ್ ಆಫ್ ಫಾರ್ಮ್ ಹೌಸ್ನ ಓಪನ್ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಜೀವನ ನರಕದಲ್ಲಿರುತ್ತೆ. ಓಕೆ, ಅಲ್ಲೆಲ್ಲೋ ಇರಾನಲ್ಲಿ ನಡೀತಿರುವಂಥ ಯುದ್ಧದಿಂದ ನಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಎಸ್, ಇವಾಗ ಆಲ್ರೆಡಿ ನೀವು ನೋಡೋದಾದ್ರೆ ಎಷ್ಟೋ ಆಟೋ ಡ್ರೈವರ್ಸ್ಗಳು ಗ್ಯಾಸ್ ಸಿಗದೆ ಆ್ಯಂಡ್ ಎಷ್ಟೋ ಕಮರ್ಷಿಯಲ್ ಎಸ್ಪೆಷಲಿ ಈ ಹೋಟೆಲ್ ಇಂಡಸ್ಟ್ರಿನಲ್ಲಿ ಗ್ಯಾಸ್ ಸಿಗದೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವರ ಒಂದು ಬಿಸ್ನೆಸ್ನ ರನ್ ಮಾಡೋದಕ್ಕೆ. ಈಗ ಆಟೋ ಡ್ರೈವರ್ಗಳಿಗೆ ಗ್ಯಾಸ್ ಸಿಗಲಿಲ್ಲ ಅಂತಂದರೆ ಅವ್ರ ಆಟೋನ ಹೇಗೆ ಓಡಿಸ್ತಾರೆ? ಆಟೋನ ಓಡಿಸೋಕೆ ಆಗಲಿಲ್ಲ ಅಂದರೆ ಅವರ ಡೈಲಿ ಲೈಫ್ ಸ್ಟೈಲ್, ಅಂದರೆ ಡೈಲಿ ದಿನಗೂಲಿಯನ್ನು ನಂಬ್ಕೊಂಡು ಬದುಕ್ತಿರುವಂಥ ಎಷ್ಟೋ ಜನಗಳಿದ್ದಾರೆ, ಅವ್ರು ಯಾವ ರೀತಿ ಜೀವನವನ್ನು ನಡೆಸ್ತಾರೆ? ಆ್ಯಂಡ್ ಇವಾಗ ಮೊನ್ನೆ ಡೊನಾಲ್ಡ್ ಟ್ರಂಪ್ ಸಂಡೇ ಎಸ್ಪೆಷಲಿ ಅಲ್ಲಿ ಒಂದು ಈಸ್ಟರ್ ಇರುತ್ತೆ, ಈಸ್ಟರ್ ಮುಗಿಸಿದ ನಂತರ ಅಲ್ಲಿ ಫುಲ್ ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಅದಕ್ಕೂ ಮುಂಚೆ ಏನೋ ಹಾಸ್ಪಿಟಲೈಸ್ ಆಗಿದ್ದಾರೆ, ಡೊನಾಲ್ಡ್ ಟ್ರಂಪ್ ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳೆಲ್ಲ ಬರ್ತಿತ್ತು. ಬಟ್ ಅದಾದ ನಂತರ ಸಂಡೇ ಅಪಿಯರೆನ್ಸ್ ಕೊಟ್ಟಿದ್ದಾರೆ. ವೈಟ್ ಹೌಸಲ್ಲಿ ಒಂದು ಕಾನ್ಫರೆನ್ಸ್ ಇಟ್ಟಿರ್ತಾರೆ, ಅದರಲ್ಲಿ ಹೇಳ್ತಾರೆ ಟ್ಯೂಸ್ಡೇ ಇಸ್ ದ ಲಾಸ್ಟ್ ಡೇ. ಅವತ್ತು ಒಂದು ರಾತ್ರಿನಲ್ಲೇ ನಿಮ್ಮ ಹೋಲ್ ಇರಾನ್ನ ನಾವು ಡಿಸ್ಟ್ರಾಯ್ ಮಾಡ್ಬಿಡ್ತೀವಿ. ಅವತ್ತು ನಾವು ಟಾರ್ಗೆಟ್ ಮಾಡ್ತಾ ಇರೋದೇನಂದ್ರೆ ಕನೆಕ್ಟಿಂಗ್ ಬ್ರಿಡ್ಜಸ್ಗಳು ಮತ್ತೆ ಪವರ್ ಪ್ಲಾಂಟ್ಗಳನ್ನ ನಾವು ಡಿಸ್ಟ್ರಾಯ್ ಮಾಡ್ತೀವಿ ಅಂತ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಅದಕ್ಕೆ ಇರಾನ್ ಅವರು ರಿಟಾಲಿಯೇಷನ್ ಅನ್ನೋ ರೀತಿ ಅವ್ರಿಗೆ ಏನು ಟಕ್ಕರ್ ಕೊಡ್ಲಿಕ್ಕೆ ಏನಂತ ಹೇಳಿದ್ದಾರೆ, ತಾಕತ್ತಿದ್ರೆ ಬನ್ನಿ ಅನ್ನೋ ರೀತಿ ಹೇಳಿದ್ದಾರೆ. ಇವಾಗ ಇರಾನ್ ಏನ್ ಮಾಡ್ತಿದೆ ಅಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ಇರುವಂತ ಅಂಡ್ ಆಲ್ಸೋ ಇಸ್ರೇಲ್ ಅಲ್ಲಿ ಇರುವಂತ ಮೇನ್ ಪ್ಲೇಸ್ಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇವಾಗ ಮೊನ್ನೆ ಅಷ್ಟೇ ಇಸ್ರೇಲ್ ಅಲ್ಲಿ ಒಂದು ಕಡೆ ದಾಳಿ ಮಾಡಿದೆ, ಅದರಲ್ಲಿ ಕಾಮನ್ ಪೀಪಲ್ಗಳು ಸತ್ತೋಗಿದ್ದಾರೆ, ಸುಮಾರು 7 ಜನ ಸತ್ತೋಗಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಟಾರ್ಟಿಂಗ್ ಅಲ್ಲಿ ಈ ಯುದ್ಧ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಕೊಟ್ಟಂತ ಒಂದು ಕಾರಣ ಏನಂದ್ರೆ ಅದು ನ್ಯೂಕ್ಲಿಯರ್ ವೆಪನ್ ನ ಇರಾನ್ ರೆಡಿ ಮಾಡಿದ್ರೆ ಅದರ ಕಂಟ್ರೋಲ್ ಅಲ್ಲಿ ನಾವುಗಳು ಹೋಗ್ಬೇಕಾಗತ್ತೆ. ದಟ್ ಮೀನ್ಸ್ ಅದು ಏನ್ ಬೇಕಾದ್ರೂ ಮಾಡಬಹುದು.
ಇಟ್ ಈಸ್ ವೆರಿ ಡೇಂಜರಸ್ ಅನ್ನೋ ರೀತಿ ಡೊನಾಲ್ಡ್ ಟ್ರಂಪ್ ಒಂದು ರೀಸನ್ನ ಕೊಟ್ಟು ಅವ್ರ ಮೇಲೆ ದಾಳಿಯನ್ನ ಮಾಡಿರ್ತಾರೆ. ಅದಾದ ನಂತರ ಇರಾನು ತನಗಿರುವಂಥ ಪವರ್ ಏನೋ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಬಂದ್ ಮಾಡಿದ್ರೆ ಓಲ್ ವರ್ಲ್ಡ್ಗೆ ಸಪ್ಲೈ ಆಗ್ತಿರುವಂಥ 20% ಆಫ್ ದ ಕ್ರೂಡ್ ಆಯಿಲ್ ಬಂದಾಗುತ್ತೆ. ಬಂದಾದರೆ ಅದರ ಪ್ರೈಸ್ ಜಾಸ್ತಿ ಆಗುತ್ತೆ. ಅದರ ಎಫೆಕ್ಟು ಓಲ್ ವರ್ಲ್ಡ್ಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಂಟ್ರೋಲಿಗೆ ತೊಗೊಂಡಿದೆ. ಅದನ್ನು ಕಂಟ್ರೋಲಿಗೆ ತೊಗೊಂಡ್ಮೇಲೆ ಡೊನಾಲ್ಡ್ ಟ್ರಂಪ್ ಎಷ್ಟು ಒದ್ದಾಡ್ತಾ ಇದ್ದಾರೆ ಅದನ್ನು ವಾಪಸ್ಸು ಅವರ ಕಂಟ್ರೋಲಿಗೆ ತೊಗೊಳೋದಕ್ಕೆ ಆ್ಯಂಡ್ ಆಲ್ಸೋ ನಾರ್ಮಲೈಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಮೊನ್ನೆ ಕೊಟ್ಟಂಥ 18 ನಿಮಿಷದ ಒಂದು ಸ್ಟೇಟ್ಮೆಂಟಲ್ಲಿ ಅವ್ರು ಹೇಳ್ತಾರೆ, ನನಗೆ ಆ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದ ಬರ್ತಿರುವಂಥ ಕ್ರೂಡ್ ಆಯಿಲ್ ಮೇಲೆ ಯಾವುದೇ ಡಿಪೆಂಡೆನ್ಸಿ ಇಲ್ಲ. ಅಮೆರಿಕ ಇಸ್ ಇಂಡಿಪೆಂಡೆಂಟ್ ಆಫ್ ಮಿಡಲ್ ಈಸ್ಟ್ ಕಡೆಯಿಂದ ಬರ್ತಿದ್ದಂಥ ಒಂದು ಕ್ರೂಡ್ ಆಯಿಲ್ಗೆ. ಯಾಕೆ ಅಂತಂದ್ರೆ ಅದಕ್ಕೂ ಮುಂಚೆ ಡೊನಾಲ್ಡ್ ಟ್ರಂಪ್ ವೆನೆಜುಲಾವನ್ನ ತನ್ನ ಕಂಟ್ರೋಲಿಗೆ ತಗೊಂಡಿರ್ತಾರೆ. ವೆನೆಜುಲಾ ಇಸ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಕ್ರೂಡ್ ಆಯಿಲ್ ನ ಉತ್ಪತ್ತಿ ಮಾಡುವಂತ ಒಂದು ಜಾಗ ಅಂತ. ಈಗ ಓಲ್ ವರ್ಲ್ಡ್ ಗೆ ಒಂದು ನೋಟಿಸ್ ನ ಕೊಟ್ಟಿದ್ದಾರೆ. ಏನಂತ, ನಿಮ್ಗೆ ಏನಾದರೂ ಕ್ರೂಡ್ ಆಯಿಲ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ನಮ್ಮ ಹತ್ರ ಪರ್ಚೇಸ್ ಮಾಡಿ. ನಿಮ್ಗೆ ಏನಾದರೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದಾನೆ ತಗೋಬೇಕು ಅಂತಂದ್ರೆ ಯು ಗೋ ಅಂಡ್ ಗೆಟ್ ಇಟ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಕ್ರೂಡ್ ಆಯಿಲ್ ಬೇಕು ಅಂದ್ರೆ ನೀವು ಫೈಟ್ ಮಾಡಿ, ನಿಮ್ಮ ಒಂದು ರೈಟ್ಸ್ಗೆ ನಾನು ಮಧ್ಯೆ ಬರೋದಿಲ್ಲ, ದಟ್ಸ್ ಅಪ್ ಟು ಯು ಅನ್ನೋ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಆಪರೇಷನ್ ಎಪಿಕ್ ಫ್ಯೂರಿನ ಸ್ಟಾರ್ಟ್ ಮಾಡಿದ ನಂತರ ಈಗ ಇರಾನ್ ಹತ್ರ ಏನೂ ಇಲ್ಲ, ಅದು ಕೈ ಕಾಲು ಎಲ್ಲವನ್ನ ಮುರ್ಕೊಂಡು ಕೆಳಗಡೆ ಬಿದ್ದೋಗಿದೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಅದರ ಅರ್ಥ ಏನಂದ್ರೆ ಅವ್ರ ಆರ್ಮಿ ಇಲ್ಲ, ನೇವಿ ಇಲ್ಲ, ಏರ್ ಫೋರ್ಸ್ ಇಲ್ಲ, ಅಂಡ್ ಆಲ್ಸೋ ಮಿಸೈಲ್ಸ್ಗಳು ಲಾಂಚ್ ಮಾಡೋದಕ್ಕೆ ಅವ್ರ ಹತ್ರ ಮಿಸೈಲ್ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಏನೇನು ಯೂನಿಟ್ ಇತ್ತು ಅದಿಲ್ಲ, ಅಂಡ್ ಮಿಸೈಲ್ ಲಾಂಚ್ ಮಾಡೋದಕ್ಕೆ ಲಾಂಚರ್ಸ್ ಇತ್ತಲ್ಲ ಅದು ಕೂಡ ಇಲ್ಲ. ಎಲ್ಲವನ್ನ ಡಿಸ್ಟ್ರಾಯ್ ಮಾಡಿಬಿಟ್ಟಿದೀವಿ, ಯು ಆರ್ ಆಲ್ಮೋಸ್ಟ್ ಡೆಡ್. ಸೊ ಇವಾಗಾದರೂ ಒಪ್ಕೊಂಡು ಸೀಸ್ ಫೈರ್ನ ಅಗ್ರಿ ಮಾಡಿಕೊಂಡು ನಾವು ಹೇಳಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದಕ್ಕೆ ಇರಾನ್ ಅವ್ರು ಹೇಳಿರುವಂಥ ಒಂದು ಕಂಡೀಷನ್, ಮೇಜರ್ ಕಂಡೀಷನ್, ಮೇನ್ ಕಂಡೀಷನ್ ಏನಂದರೆ, ಅದು ಇವತ್ತಿನವರೆಗೂ ನೀವು ಮಾಡಿರುವಂಥ ದಾಳಿಯಿಂದ ನಮ್ಗೆ ಏನೇನು ಲಾಸ್ ಆಗಿದೆ ಅದನ್ನು ನೀವು ಕಟ್ಕೊಡಿ, ನಾವು ನಿಲ್ಲಿಸ್ಬಿಡ್ತೀವಿ, ವಾಪಸ್ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ಇನ್ನೊಂದು ಕಡೆ ಇಸ್ರೇಲ್ ಇದೆಯಲ್ಲ, ನೀವು ಏನಾದರೂ ಒಪ್ಪಂದ ಮಾಡ್ಕೊಳ್ಳಿ, ಅದನ್ನು ನಾನು ಕಂಟಿನ್ಯೂಸ್ ಆಗಿ ವಾರ್ ನಡೆಸ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅದು ಇಸ್ರೇಲ್ ಮಾತ್ರ ಮಧ್ಯೆ ಮಾತುಕತೆಗೆ ಬರ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾನೆ ಹೋಗ್ತಿದೆ. ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳ್ತಾರೆ, ವರ್ಲ್ಡ್ ವಾರ್ 1 year 7 months 5 days ನಡೆಯುತ್ತೆ, ವರ್ಲ್ಡ್ ವಾರ್ 2 3 years 8 months 25 days ನಡೆಯುತ್ತೆ, ಕೊರಿಯನ್ ವಾರು 3 years 1 month 2 days ನಡೆಯುತ್ತೆ, ವಿಯೆಟ್ನಾಂ ವಾರು 19 years 5 months and 29 days ನಡೆಯುತ್ತೆ, ಇರಾಕ್ ವಾರು 8 ವರ್ಷ 8 ತಿಂಗಳು ಅಂಡ್ 28 ದಿನ ನಡೆಯುತ್ತೆ. ಬಟ್ ಇರಾನ್ ವಾರು ಬರೀ 32 ಡೇಸಲ್ಲೇ ಇರಾನ್ ಕತೆ ಮುಗಿಸ್ಬಿಟ್ಟಿದ್ದೀವಿ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಈ ಒಂದು ಮಿಷನ್ ಸ್ಟಾರ್ಟ್ ಆದ ನಂತರ ಇರಾನಲ್ಲಿರುವಂಥ ಲೀಡರ್ಗಳು ಹೋದ್ರು, ಅವ್ರ ಮಿಲಿಟರಿ ಸಿಸ್ಟಮ್ ಹೋಯ್ತು, ಏರ್ ಬೇಸ್ ಹೋಯ್ತು, ನೇವಿ ಹೋಯ್ತು, ಅವ್ರದ್ದು ಏನೇನು ಲಾಂಚರ್ ಇತ್ತು ಎಲ್ಲ ಹೋಯ್ತು. ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಮಾತ್ರ ಇವಾಗ ಸದ್ಯಕ್ಕೆ ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ತೊಗೊಂಡ್ಬಿಡ್ತೀವಿ, ಟ್ಯೂಸ್ಡೇ ರಾತ್ರಿ ನಿಮ್ಮ ಕತೆ ಮುಗೀತು ಅನ್ನೋ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂಡ್ ಅಮೇರಿಕನ್ ಸಿಟಿಸನ್ಸ್ನ ಒಪ್ಸೋದಕ್ಕೆ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಏನಂದರೆ, ಈ ಒಂದು ವಾರನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಅವರ್ ಫ್ಯೂಚರ್ ಅಂದರೆ ನಮ್ಮ ಮಕ್ಕಳು ಮರಿ ಮಕ್ಕಳಿದಾರಲ್ಲ ಅವರ ಫ್ಯೂಚರ್ನ ಸೇಫಾಗಿ ಇಡೋದಕ್ಕೆ ನಾವು ಇಂಥವ್ರ ಕೈಲಿ ನ್ಯೂಕ್ಲಿಯರ್ನ ಕೊಡಬಾರ್ದು, ಅವರು ತಯಾರಿಸೋದಕ್ಕೆ ನಾವು ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಇರಾನ್ನ ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಅವ್ರ ಹತ್ರ ಏನಾದರೂ ನ್ಯೂಕ್ಲಿಯರ್ ವೆಪನ್ ಏನಾದರೂ ರೆಡಿ ಆಯಿತು ಅವ್ರ ಹತ್ರ ಇದೆ ಅಂದರೆ ಎನಿ ಟೈಮ್ ಅವರು ನಮಗೆ ಥ್ರೆಟ್ಟೆ, ನಾಟ್ ಓನ್ಲಿ ಅಸ್ ಟು ದ ಹೋಲ್ ವರ್ಲ್ಡ್ ಅವರು ಥ್ರೆಟ್ಟು. ಅದೇ ಕಾರಣಕ್ಕೆ ಅವರನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ, ಅವರನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಈ ಒಂದು ವಾರನ ಕೈಗೆತ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಇವರು ಸಂಡೇ ಕೊಟ್ಟಿರುವಂಥ ಸ್ಟೇಟ್ಮೆಂಟಿಂದ ಮತ್ತೆ ಟ್ಯೂಸ್ಡೇ ಮಾರ್ಕೆಟ್ ಕ್ರಾಶ್ ಆಗುವಂಥ ಪರಿಸ್ಥಿತಿ ಜಾಸ್ತಿ ಇದೆ. ಅದಕ್ಕೂ ಮುಂಚೆ ಸ್ವಲ್ಪ ರಿಕವರ್ ಆಗ್ತಾ ಇತ್ತು, ಮ್ಯೂಚುವಲ್ ಫಂಡ್ ಎಲ್ಲ ಓಕೆ ನಾರ್ಮಲೈಸ್ ಆಗೋ ಪರಿಸ್ಥಿತಿಗೆ ಬರ್ತಿತ್ತು, ಇಲ್ಲೆಲ್ಲ ನಿಫ್ಟಿ ಮತ್ತು ಇದೆಲ್ಲ ನಾರ್ಮಲೈಸ್ ಆಗುವಂಥ ಪರಿಸ್ಥಿತಿಗೆ ಬರ್ತಾ ಇತ್ತು. ಬಟ್ ಇವಾಗ ಕೊಟ್ಟಿರುವಂಥ ಸ್ಟೇಟ್ಮೆಂಟಿಂದ ಟ್ಯೂಸ್ಡೇ ಏನಾದರೂ ಈ ಒಂದು ವಾರ ಅವ್ರು ಹೇಳಿರುವ ಪ್ರಕಾರ ಪವರ್ ಪ್ಲಾಂಟ್ ಮೇಲೆ ಏನಾದರೂ ನಡೀತು ಅಂದರೆ ಇಟ್ ವಿಲ್ ಅಫೆಕ್ಟ್ ದ ಹೋಲ್ ವರ್ಲ್ಡ್. ಈ ವಿಚಾರಗಳನ್ನ ಯಾಕೆ ನೇಟೋ ಕೇಳ್ತಿಲ್ಲ, ಯಾಕೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಈ ಹ್ಯೂಮನ್ ರೈಟ್ಸ್ ಎಲ್ಲ ಇದೆಯಲ್ಲ ಅದ್ರ ಯಾಕೆ ಕ್ವಶನ್ ಮಾಡ್ತಿಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಅಂತಂದರೆ ದೊಡ್ಡ ಕಂಟ್ರೋಲಲ್ಲಿ ಎಲ್ಲ ಇದೆ. ಯಾರಾದರೂ ಅವ್ರ ಎಗೇನ್ಸ್ಟ್ ಹೋಯಿತು ಅಂದರೆ ಅವ್ರ ಮೇಲೆ ಟ್ಯಾರಿಫ್ ಹಾಕೋ, ಅವ್ರ ಮೇಲೆ ಬೇಡದಿರುವಂಥ ಕಂಡೀಷನ್ಸ್ಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಹಾಕಿ ಅವ್ರ ಬಾಯಿಗಳನ್ನ ಮುಚ್ಚಿಸ್ಬಿಡ್ಬೇಕು, ಆ ಥರ ಇದೆ. ಬಟ್ ಇದರ ಎಗೇನ್ಸ್ಟಾಗಿ ಇಬ್ಬರು ಮಾತ್ರ ವಾಯ್ಸ್ ರೈಸ್ ಮಾಡಿದ್ದಾರೆ. ಅದ್ಯಾರಂದರೆ ಒಂದು ರಷ್ಯಾ, ಇನ್ನೊಂದು ಚೈನಾ. ರಷ್ಯಾ ಕೂಡ ಹೇಳಿದೆ ಈ ರೀತಿ ಒಂದು ವಾರ್ ನಡೆಸೋದು ಇಟ್ ವಿಲ್ ಬಿ ಅಂದರೆ ಗ್ಲೋಬಲಿ ಎಫೆಕ್ಟ್ ಆಗುತ್ತೆ, ಇಟ್ ಈಸ್ ನಾಟ್ ರೈಟ್ ಅನ್ನೋ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಚೈನಾ ಕೂಡ ಅಷ್ಟೇ, ಈ ವಾರ್ನ ಸ್ಟಾರ್ಟ್ ಮಾಡಿದ್ದೇ ತಪ್ಪು, ಇಸ್ರೇಲ್ ಮಾತು ಕೇಳಿಕೊಂಡು ಅಂತ ಹೇಳ್ಬಿಟ್ಟು ಅಮೇರಿಕಾಗೆ ಟಾಂಗ್ ಮಾಡ್ತಿದೆ. ಆ್ಯಂಡ್ ಆಲ್ಸೋ ಈ ರೀತಿ ಆಗ್ತೀನಿ, ಈ ರೀತಿ ಮಾತಾಡ್ತೀನಿ, ಈ ರೀತಿ ಮಾಡ್ತೀನಿ ಅಂತ ಹೇಳೋದು ಇಟ್ಸ್ ವೆರಿ ರಾಂಗ್ ಅನ್ನೋ ರೀತಿ ಒಂದು ಚೈನಾ
ಅಫಿಷಿಯಲ್ಸ್ಗಳು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇವಾಗ ನಮ್ಮ ಇಂಡಿಯಾ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ ನೀವು ಕೇಳೋದಾದ್ರೆ, ಎಸ್, ಇವಾಗ ಆಲ್ರೆಡಿ ಕೆಲವು ನಮ್ಮ ಒಂದು ಅಫಿಷಿಯಲ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ನಮಗೆ ಯಾವುದೇ ರೀತಿ ಗ್ಯಾಸ್ ಶಾರ್ಟೇಜ್ ಆಗೋದಿಲ್ಲ, ನಮ್ಗೆ ಯಾವುದೇ ರೀತಿ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅನ್ನುವಂಥ ಮಾಹಿತಿ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ನೀವು ಕೇಳೋದಾದರೆ, ನೀವುಗಳೇ ನೋಡಿರ್ತೀರಾ, ಆಟೋ ಲೈನ್ಗಳನ್ನ ನೀವು ನೋಡಿರ್ತೀರಾ. ಆ್ಯಂಡ್ ಹೋಟೆಲ್ ಇಂಡಸ್ಟ್ರಿಗಳಲ್ಲಿ ಎಷ್ಟೋ ಕಡೆ ಗ್ಯಾಸ್ ಇಲ್ಲದೆ ಹೊರಗಡೆ ಅಡುಗೆ ಮಾಡ್ತಾ ಇದ್ದಾರೆ, ಅಂದರೆ ಕಟ್ಟಿಗೆ ಒಲೆನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಎಷ್ಟೋ ಜಿಗಳು ಇವತ್ತಿಗೂ ಕೂಡ ಕಟ್ಟಿಗೆ ಒಲೆನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಸ್ಟಾರ್ಟಿಂಗಲ್ಲಿ ನಮಗೆ ಕರೋನಾ ಬಂದಾಗ ಅಯ್ಯೋ ಕಷ್ಟ, ತರಕಾರಿಗಳನ್ನ ತೊಗೊಂಬರೋದಕ್ಕೂ ಮುಂಚೆ ಎಲ್ಲ ಬಿಸಿನೀರಲ್ಲಿ ತೊಳ್ಕೊಂಬರ್ಬೇಕು, ಎಲ್ಲರೂ ಮಾಸ್ಕ್ ಹಾಕಬೇಕು, ಗ್ಲೌಸ್ ಹಾಕಬೇಕು, ಮತ್ತು ಸ್ಯಾನಿಟೈಸರ್ ಹಾಕೋಬೇಕು. ಈ ಥರ ಎಲ್ಲ ಒಂದಷ್ಟು ಕಂಡೀಷನ್ಸ್ಗಳನ್ನ ನಾವು ತುಂಬ ಕಷ್ಟ ಅನ್ನೋ ರೀತಿ ತೊಗೊಂಡಿದ್ವಿ. ಅದಾದ ನಂತರ ಅದೇನಾಗ್ಬಿಡುತ್ತೆ, ಡೈಲಿ ರೂಟೀನ್ ಒಳಗೆ ಕಾಮನ್ ಆಗಿಬಿಡುತ್ತೆ. ನಮ್ಗೆ ಯಾವಾಗ ಡೈಲಿ ರೂಟೀನ್ ಒಳಗಡೆ ಕಾಮನ್ ಆಗಿಬಿಡುತ್ತೆ, ಆ ಒಂದು ವಿಷಯವನ್ನು ನಾವು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಇಟ್ಸ್ ಓಕೆ ಬಿಡು ಅನ್ನೋ ರೀತಿ. ಬಟ್ ಇವಾಗ ಏನಾಗಿದೆ, ಅದೇ ಕಂಡೀಷನ್ ಆಗಿದೆ. ಎಷ್ಟೋ ಜಿಗಳು ಹೊರಗಡೆ ಅಡುಗೆ ಮಾಡ್ತಾ ಇದ್ದಾರೆ, ಬಟ್ ಅವರು ದೇ ಆರ್ ನಾಟ್ ಫೀಲಿಂಗ್ ದ್ಯಾಟ್ ನಮಗೆ ಒಂದು ಗ್ಯಾಸ್ ಅಂತ ಒಂದು ಚೆನ್ನಾಗಿತ್ತು, ಗ್ಯಾಸಲ್ಲಿ ಅಡುಗೆ ಮಾಡ್ತಾಯಿದ್ವಿ, ಆರಾಮಾಗಿತ್ತು ಅನ್ನೋ ರೀತಿ ಅವ್ರು ಫೀಲ್ ಆಗ್ತಿಲ್ಲ. ಹೋಟೆಲ್ಗಳು ಅಷ್ಟೇ. ಬಟ್ ಯಾರ್ಯಾರು ಮುಚ್ಚಿದ್ದಾರೆ, ಈ ಒಂದಷ್ಟು ಹೋಟೆಲ್ಸ್ಗಳನ್ನ ನಡ್ಸೋಕ್ಕಾಗ್ತಿಲ್ಲ, ಆಟೋಗಳನ್ನ ಓಡ್ಸೋಕ್ಕಾಗ್ತಿಲ್ಲ, ಅವ್ರುಗಳು ಮಾತ್ರ ತುಂಬಾ ಪರ್ಸ್ನಲಿ ಎಫೆಕ್ಟ್ ಆಗಿದೆ ಅವರಿಗೆ. ಅವರು ಫೀಲ್ ಆಗ್ತಿದ್ದಾರೆ, ಅವರು ವಾಯ್ಸ್ ಔಟ್ ಮಾಡ್ತಾ ಇದ್ದಾರೆ. ಇವಾಗ ಅಮೆರಿಕ ಏನಾದರೂ ಪವರ್ ಪ್ಲಾಂಟ್ ಮೇಲೆ ಆ್ಯಂಡ್ ಬ್ರಿಡ್ಜಸ್ ಮೇಲೆ ಅಟ್ಯಾಕ್ ಮಾಡಿತ್ತು ಅಂದರೆ, ಅಕಸ್ಮಾತ್ ಅಮೆರಿಕ ಮಾಡಿದಂಥ ಅಟ್ಯಾಕ್ ಸಕ್ಸಸ್ಫುಲ್ ಆಯಿತು ಅಂದರೆ, ಹೋಲ್ ಇರಾನಲ್ಲಿ ಕ್ರೂಡ್ ಆಯಿಲ್ ಸಪ್ಲೈ ಇದ್ರೂ ಸಹ ಆ ಪವರ್ ಪ್ಲಾಂಟ್ ರನ್ ಆಗಲಿಲ್ಲ ಅಂದರೆ, ಆ ಪವರ್ ಜನ್ರೇಷನ್ ಆಗಲಿಲ್ಲ ಅಂದರೆ ಇರಾನಲ್ಲಿ ಪೂರ್ತಿ ಕತ್ಲೆ ತುಂಬಿಕೊಳ್ಳುತ್ತೆ. ಇರಾನಲ್ಲಿ ಪೂರ್ತಿ ಕತ್ಲೆ ತುಂಬಿಕೊಂಡ್ರೆ ಅದು ಹೋಲ್ ವರ್ಲ್ಡ್ಗೆ ಎಫೆಕ್ಟ್ ಆಗುತ್ತೆ. ದ್ಯಾಟ್ ಈಸ್ ಫಾರ್ ಶೂ. ಯಾಕೆ ಅಂತಂದರೆ, ಇರಾನ್ ಅವ್ರೇನು ಕಮ್ಮಿ ಇಲ್ಲ. ಇರಾನ್ ಅವರು ಇಷ್ಟು ದಿನ ಆದರೂ ಸಹ 2 ದೇಶಗಳು ಅವ್ರ ಎಗೇನ್ಸ್ಟಾಗಿ ಯುದ್ಧ ಮಾಡ್ತಾ ಇದೆ. ಬಟ್ ಸ್ಟಿಲ್ಲು ದೇ ಆರ್ ಫೈಟಿಂಗ್ ಎಗೇನ್ಸ್ಟ್ ಅಲ್ಲ. ದಟ್ ಈಸ್ ಆಲ್ಸೋ ಲೈಕ್ ಅಷ್ಟು ಸುಲಭ ಮಾತು ಅಲ್ಲವೇ ಅಲ್ಲ. ಯಾಕಂದರೆ ಈ ಅಮೇರಿಕ ಇಡೀ ವರ್ಲ್ಡ್ ಫೋರ್ಸನ್ನೇ ಅಟ್ಯಾಕ್ ಮಾಡ್ತೀನಿ ಅಂದರೆ, ಅವ್ರ ಹತ್ರ ಇರುವಂಥ ಹೈ ಪವರ್, ಹೈ ಲೆವೆಲ್ ಎಲ್ಲವನ್ನು ತೊಗೊಂಡು ಇರಾನ್ ಮೇಲೆ ದಾಳಿ ಮಾಡ್ತೀನಿ ಅಂತ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟರು ಸಹ ಇರಾನ್ ಆ ಕಡೆ ಈ ಕಡೆ ಅಳ್ಳಾಡ್ತಾ ಇಲ್ಲ. ಯಾಕೆ ಅಂತಂದರೆ, ಅವ್ರ ಹತ್ರ ಇರುವಂಥ ಒನ್ ಆಫ್ ದ ಬೆಸ್ಟ್ ಪವರ್ ಏನಂದರೆ ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಅವ್ರು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ನಾನು ಬಿಡೋದಿಲ್ಲ ಗುರು, ನೀನು ಏನು ಮಾಡ್ತೀಯ ಮಾಡು ಅನ್ನೋ ರೀತಿ. ಬಟ್ ಡೊನಾಲ್ಡ್ ಟ್ರಂಪ್ ನೀನು ಬಿಡ್ತೀಯೋ ಇಲ್ವಾ, ಎಫ್ ವರ್ಡ್ ಎಲ್ಲ ಯೂಸ್ ಮಾಡಿದ್ದಾರೆ, ಬಾಸ್ಟರ್ಡ್ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ಲೈಕ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ವಾರಂತೂ. ಬಟ್ ನಮ್ಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಯಾರು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಫಿನಾನ್ಷಿಯಲಿ ಅಂತೂ ಖಂಡಿತ ಎಫೆಕ್ಟ್ ಬೀಳುತ್ತೆ. ಫಿನಾನ್ಷಿಯಲಿ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಆಟೋ ಡ್ರೈವರ್ಸ್ಗಳ ಮೇಲೆ ಏನು ಎಫೆಕ್ಟ್ ಬಿದ್ದಿದೆ, ಅವರ ಒಂದು ಡೈಲಿ ಲೈಫ್ ಸ್ಟೈಲಲ್ಲಿ ತೊಂದರೆ ಆಗ್ತಿದೆ. ಆ ರೀತಿ ನಮ್ಗಳ ಮೇಲೂ ಕೂಡ ಈ ಒಂದು ಪ್ರೈಸ್ಗಳು ಅಫೆಕ್ಟ್ ಆಗ್ಬೋದು. ಫುಡ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಬೇರೆ ಯಾವುದೇ ವಸ್ತುಗಳನ್ನ ನೀವು ಖರೀದಿ ಮಾಡೋದಾಗಿರ್ಬೋದು, ಎಲ್ಲದ್ರ ಮೇಲೆ ಎಫೆಕ್ಟ್ ಬೀಳುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ಏನಾದರೂ ಅಮೇರಿಕ ಮಂಗಳವಾರ ರಾತ್ರಿ ಅವರ ಒಂದು ಪವರ್ ಪ್ಲಾಂಟ್, ಇರಾನಲ್ಲಿರುವಂಥ ಪವರ್ ಪ್ಲಾಂಟ್ ಮೇಲೆ ಅಟ್ಯಾಕ್ ಮಾಡಿ ಸಕ್ಸಸ್ಫುಲ್ ಆದರೆ, ಸೊ ನಿಮ್ಗಳಿಗೆ ಏನು ಅನಿಸುತ್ತೆ? ಅಕಸ್ಮಾತ್ ಏನಾದರೂ ಅಮೇರಿಕ ಈ ರೀತಿ ಪವರ್ ಪ್ಲಾಂಟ್ ಮೇಲೆ ವಾರ್ ಮಾಡಿ ಸಕ್ಸಸ್ಫುಲ್ ಆದರೆ ನಮ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸಿ ಇವತ್ತು ರಾತ್ರಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅಕಸ್ಮಾತ್ ಏನಾದರೂ ಆದರೆ ಪ್ರಾಬಬ್ಲಿ ಇರಾನ್ ವಿಲ್ ಬಿ ಅಟ್ ದ ಲೋಯೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.